ಇತಿಹಾಸದ ಈ ವಿಶ್ಲೇಷಣೆಗೆ ಸ್ವಾಗತ ವಿದ್ಯಾರ್ಥಿಗಳೇ. ಪ್ರಾಚೀನ ಭಾರತದ ಇತಿಹಾಸ ಅಂದಾಕ್ಷಣ ನಮಗೆ ಮೌರ್ಯರು, ಕುಶಾಣರು, ಶಾತವಾಹನರು ಹೀಗೆ ಹಲವು ಬಲಿಷ್ಠ ಸಾಮ್ರಾಜ್ಯಗಳು ನೆನಪಾಗ್ತವೆ. ಆದರೆ ಇತಿಹಾಸಕಾರರು ಕೇವಲ ಗುಪ್ತ ಸಾಮ್ರಾಜ್ಯವನ್ನು ಮಾತ್ರ ಪ್ರಾಚೀನ ಭಾರತದ ಸುವರ್ಣಯುಗ ಅಂತ ಏಕೆ ಕರೆಯುತ್ತಾರೆ? ಇದು ಕೇವಲ ಅವರ ಬಳಿಯಿದ್ದ ಅಪಾರ ಸಂಪತ್ತಿನಿಂದಲೋ ಅಥವಾ ಅದರಾಚೆಗಿನ ಬೌದ್ಧಿಕ ಮತ್ತು ಸಾಂಸ್ಕೃತಿಕ ಕ್ರಾಂತಿಯಿಂದಲೋ? ಬನ್ನಿ, ಇಂದಿನ ಈ ಉಪನ್ಯಾಸದಲ್ಲಿ ಈ ಐತಿಹಾಸಿಕ ರಹಸ್ಯವನ್ನು ಭೇದಿಸೋಣ. ಈಗ ಸುವರ್ಣಯುಗ ಅನ್ನೋ ಬಿರುದನ್ನ ಇತಿಹಾಸದಲ್ಲಿ ಸುಲಭವಾಗಿ ಯಾರಿಗೂ ಕೊಡೋದಿಲ್ಲ, ಖಂಡಿತ ಇಲ್ಲ. ಇದು ಕೇವಲ ಒಂದು ರಾಜಕೀಯ ಆಡಳಿತದ ಬಗ್ಗೆ ಮಾತ್ರವಲ್ಲ, ಬದಲಾಗಿ ಸಮಾಜದ ಪ್ರತಿಯೊಂದು ಕ್ಷೇತ್ರವೂ ಉತ್ತುಂಗಕ್ಕೇರಲು ಬೇಕಾದ ಭದ್ರವಾದ ಸ್ಥಿರತೆಯ ಪ್ರತೀಕ ಇದು. ರಾಜಕೀಯ ಏಕತೆ, ಆಳವಾದ ಆರ್ಥಿಕ ಶಕ್ತಿ ಮತ್ತು ಹಿಂದೆಂದೂ ಕಾಣದ ಸಾಂಸ್ಕೃತಿಕ ಹಾಗೂ ವೈಜ್ಞಾನಿಕ ಸಾಧನೆಗಳ ಒಂದು ಅದ್ಭುತ ಸಂಗಮವನ್ನು ನಾವಿಲ್ಲಿ ಕಾಣಬಹುದು. ಈ ಬುನಾದಿ ಎಷ್ಟು ಬಲವಾಗಿತ್ತಂದ್ರೆ ಅದು ಮುಂದಿನ ಹಲವು ಶತಮಾನಗಳವರೆಗೆ ಇಡೀ ಏಷ್ಯಾ ಖಂಡದ ಮೇಲೆ ಅಪಾರ ಪ್ರಭಾವ ಬೀರಿತು. ಹಾಗಾದರೆ ಇಂದಿನ ನಮ್ಮ ಉಪನ್ಯಾಸದ ಪಠ್ಯಕ್ರಮವನ್ನು ಒಮ್ಮೆ ನೋಡೋಣ. ಈ ಅದ್ಭುತ ಯುಗವನ್ನು ರೂಪಿಸಿದ 5 ಪ್ರಮುಖ ಆಧಾರ ಸ್ತಂಭಗಳನ್ನು ನಾವು ಕ್ರಮಬದ್ಧವಾಗಿ ಪರಿಶೀಲಿಸಲಿದ್ದೇವೆ. ಆಡಳಿತ ಮತ್ತು ರಾಜಕೀಯ ಸ್ಥಿರತೆ, ವಿಜ್ಞಾನ ಮತ್ತು ಗಣಿತದ ಕ್ರಾಂತಿ, ಕಲೆ ಮತ್ತು ಸಾಹಿತ್ಯದ ಸುವರ್ಣಕಾಲ, ಆರ್ಥಿಕ ಸಮೃದ್ಧಿ ಹಾಗೂ ಜಾಗತಿಕ ವ್ಯಾಪಾರ, ಮತ್ತು ಅಂತಿಮವಾಗಿ ಶಿಕ್ಷಣ, ಸಮಾಜ ಹಾಗೂ ಮೂಲಸೌಕರ್ಯ. ಮೊದಲನೆಯದಾಗಿ ಆಡಳಿತ ಮತ್ತು ರಾಜಕೀಯ ಸ್ಥಿರತೆ. ಯಾವುದೇ ಮಹತ್ತರ ಸಾಧನೆಗೆ ಭದ್ರವಾದ ಬುನಾದಿ ಅತ್ಯಗತ್ಯ ಅಲ್ವಾ? ಚಂದ್ರಗುಪ್ತ I, ಸಮುದ್ರಗುಪ್ತ ಮತ್ತು ಚಂದ್ರಗುಪ್ತ II ರಂತಹ ಪ್ರಬಲ ಆಡಳಿತಗಾರರು ಕೇವಲ ಸೈನ್ಯದ ಬಲದಿಂದ ಮಾತ್ರವಲ್ಲ, ಅತ್ಯಂತ ಜಾಣ್ಮೆಯ ರಾಜತಾಂತ್ರಿಕತೆಯ ಮೂಲಕ ಒಂದು ಬೃಹತ್ ಸಾಮ್ರಾಜ್ಯವನ್ನೇ ಕಟ್ಟಿದರು. ಈ ಸಾಮ್ರಾಜ್ಯದ ಯಶಸ್ಸಿನ ಅತೀ ದೊಡ್ಡ ಗುಟ್ಟು ಅಡಗಿರೋದು ಅದರ ವಿಕೇಂದ್ರೀಕೃತ ಆಡಳಿತದಲ್ಲಿ. ಅಂದ್ರೆ ಇಡೀ ಸಾಮ್ರಾಜ್ಯವನ್ನು ಕೇವಲ ರಾಜಧಾನಿಯಿಂದಲೇ ನಿಯಂತ್ರಿಸುವ ಬದಲು ಸ್ಥಳೀಯ ಪಂಚಾಯಿತಿಗಳಿಗೆ ಮತ್ತು ವ್ಯಾಪಾರಿ ಸಂಘಗಳಿಗೆ ಹೆಚ್ಚಿನ ಸ್ವಾಯತ್ತತೆಯನ್ನು ನೀಡಲಾಗಿತ್ತು. ಇದು ಎಷ್ಟು ಅದ್ಭುತವಾದ ಹೆಜ್ಜೆ ಅಂದ್ರೆ, ಈ ಹಂಚಿಕೆಯಿಂದಾಗಿ ಕೇಂದ್ರ ನಾಯಕತ್ವಕ್ಕೆ ಗಡಿಗಳನ್ನು ಭದ್ರಪಡಿಸಲು ಮತ್ತು ಬೃಹತ್ ಮೂಲಸೌಕರ್ಯಗಳ ಕಡೆಗೆ ಗಮನ ಹರಿಸಲು ಸ್ವಾತಂತ್ರ್ಯ ಸಿಕ್ಕಿತು. ಗಡಿಗಳು ಸುರಕ್ಷಿತವಾದಾಗ ಸಹಜವಾಗಿಯೇ ಸಮಾಜದಲ್ಲಿ ಶಾಂತಿ ನೆಲೆಸಿತು. ಈ ಶಾಂತಿಯು ನೇರವಾಗಿ ವ್ಯಾಪಾರ ಮತ್ತು ಆರ್ಥಿಕ ವೃದ್ಧಿಗೆ ಕಾರಣವಾಯಿತು, ಮತ್ತು ಇದೇ ಆರ್ಥಿಕತೆಯೇ ಮುಂದೆ ಬೃಹತ್ ಸಾಂಸ್ಕೃತಿಕ ಹಾಗೂ ವೈಜ್ಞಾನಿಕ ಪುನರುಜ್ಜೀವನಕ್ಕೆ ಬೆನ್ನೆಲುಬಾಗಿ ನಿಂತು. ಎರಡನೆಯದಾಗಿ ವಿಜ್ಞಾನ ಮತ್ತು ಗಣಿತದ ಕ್ರಾಂತಿ. ಸಮಾಜದಲ್ಲಿ ಸಂಪೂರ್ಣ ಶಾಂತಿ ನೆಲೆಸಿದಾಗ ಮನುಷ್ಯನ ಬುದ್ಧಿಶಕ್ತಿ ಕೇವಲ ಬದುಕುಳಿಯುವ ಹೋರಾಟದಿಂದ ಆಚೆ ಬಂದು ಬ್ರಹ್ಮಾಂಡದ ರಹಸ್ಯಗಳನ್ನು ಭೇದಿಸಲು ಮುಂದಾಗ್ತದೆ. ಇದೇ ಗುಪ್ತರ ಕಾಲದ ವಿಜ್ಞಾನ ಮತ್ತು ಗಣಿತಶಾಸ್ತ್ರದ ಕ್ರಾಂತಿಗೆ ನಾಂದಿ ಹಾಡಿದ್ದು. ಆ ಕಾಲದ ಶೈಕ್ಷಣಿಕ ದಿಗ್ಗಜರ ಕೊಡುಗೆಗಳನ್ನು ನೋಡಿದ್ರೆ ನಿಜಕ್ಕೂ ಬೆರಗಾಗ್ತವೆ. ಆರ್ಯಭಟ, ವರಾಹಮಿಹಿರ ಮತ್ತು ಬ್ರಹ್ಮಗುಪ್ತರಂತಹ ಶ್ರೇಷ್ಠರು ಖಗೋಳಶಾಸ್ತ್ರ ಮತ್ತು ಬೀಜಗಣಿತದಲ್ಲಿ ಮಂಡಿಸಿದ ಅದ್ಭುತ ಸಿದ್ಧಾಂತಗಳು ಕೇವಲ ಭಾರತಕ್ಕಷ್ಟೇ ಸೀಮಿತವಾಗಿರಲಿಲ್ಲ. ಉದಾಹರಣೆಗೆ, ವರಾಹಮಿಹಿರರ ಪಂಚಸಿದ್ಧಾಂತಿಕ ಗ್ರಂಥವು ಗ್ರಹಗಳ ಚಲನೆಯ ಮುನ್ಸೂಚನೆಯನ್ನು ಎಷ್ಟೊಂದು ನಿಖರವಾಗಿ ದಾಖಲಿಸಿದೆ ಅಂದರೆ ಅದು ಆಧುನಿಕ ಖಗೋಳಶಾಸ್ತ್ರಕ್ಕೂ ಅಡಿಪಾಯವಾಯಿತು. ಹಾಗೆಯೇ ಬ್ರಹ್ಮಗುಪ್ತರು ಋಣಾತ್ಮಕ ಸಂಖ್ಯೆಗಳ ಅಂದರೆ ನೆಗೆಟಿವ್ ನಂಬರ್ಸ್ನ ಲೆಕ್ಕಾಚಾರದ ನಿಯಮಗಳನ್ನು ರೂಪಿಸಿದರು. ಈ ಜ್ಞಾನವು ಕಾಲಾನಂತರದಲ್ಲಿ ಅರಬ್ ಜಗತ್ತು ಮತ್ತು ಅಲ್ಲಿಂದ ಯುರೋಪ್ಗೂ ತಲುಪಿ ಜಾಗತಿಕ ವಿಜ್ಞಾನದ ದಿಕ್ಕನ್ನೇ ಬದಲಾಯಿಸಿತು. ಇವೆಲ್ಲದರ ನಡುವೆ ಆರ್ಯಭಟರ ಅತ್ಯಂತ ಕ್ರಾಂತಿಕಾರಿ ಕೊಡುಗೆಯೊಂದಿದೆ. ಅದೇ ಸೊನ್ನೆಯ ಅಂದರೆ ಶೂನ್ಯದ ಔಪಚಾರಿಕ ಪರಿಕಲ್ಪನೆ. ಶೂನ್ಯ ಅನ್ನೋದು ಕೇವಲ ಒಂದು ಸಂಖ್ಯೆಯಾಗಿರಲಿಲ್ಲ. ಪ್ರಾಚೀನ ಭಾರತೀಯರು ಕಲ್ಪಿಸಿದ ಶೂನ್ಯ ಎಂಬ ತತ್ವಜ್ಞಾನವನ್ನು ಗಣಿತದ ರೂಪಕ್ಕೆ ಇಳಿಸಿದ ಒಂದು ಐತಿಹಾಸಿಕ ಜಿಗಿತವಿದು. ಒಮ್ಮೆ ಯೋಚಿಸಿ, ರೋಮನ್ ಅಂಕಿಗಳನ್ನು ಬಳಸಿಕೊಂಡು ಬೃಹತ್ ಲೆಕ್ಕಾಚಾರಗಳನ್ನು ಮಾಡುವುದು ಅಸಾಧ್ಯವಾಗಿತ್ತು. ಆದರೆ ದಶಮಾಂಶ ಪದ್ಧತಿ ಮತ್ತು ಶೂನ್ಯದ ಬಳಕೆಯು ಬೃಹತ್ ವಾಸ್ತುಶಿಲ್ಪದ ವಿನ್ಯಾಸಗಳಿಗೆ ಮತ್ತು ಸಮುದ್ರದಾಚೆಗಿನ ವ್ಯಾಪಾರ ಲೆಕ್ಕಾಚಾರಗಳಿಗೆ ದಾರಿ ಮಾಡಿಕೊಟ್ಟಿತು. ಈ ಒಂದೇ ಒಂದು ಸಂಖ್ಯೆ ಇಡೀ ಪ್ರಪಂಚದ ಲೆಕ್ಕಾಚಾರದ ವ್ಯಾಕರಣವನ್ನೇ ಬದಲಾಯಿಸಿತು ಅಂದರೆ ಅದು ಅತಿಶಯೋಕ್ತಿಯಲ್ಲ. ಮೂರನೇ ವಿಭಾಗ, ಕಲೆ ಮತ್ತು ಸಾಹಿತ್ಯದ ಸುವರ್ಣಕಾಲ. ಗುಪ್ತರ ಕಾಲವು ಕೇವಲ ವಿಜ್ಞಾನದ ನಿಖರತೆಗೆ ಮಾತ್ರವಲ್ಲ, ಮಾನವನ ಭಾವನೆಗಳಿಗೆ ಮತ್ತು ಕಲಾತ್ಮಕ ಅಭಿವ್ಯಕ್ತಿಗೂ ಅಷ್ಟೇ ಪ್ರಾಮುಖ್ಯತೆಯನ್ನು ನೀಡಿತು. ಬೌದ್ಧಿಕ ಕುತೂಹಲವು ಶಾಸ್ತ್ರೀಯ ಕಲಾತ್ಮಕ ಅಭಿವ್ಯಕ್ತಿಯ ಅಭೂತಪೂರ್ವ ಯುಗಕ್ಕೆ ಹೇಗೆ ಕಾರಣವಾಯಿತು ಅನ್ನೋದನ್ನ ನಾವೀಗ ನೋಡೋಣ. ಆ ಕಾಲದ ಕಲಾತ್ಮಕ ಪಾಂಡಿತ್ಯವನ್ನ ನಾವು ವಾಸ್ತುಶಿಲ್ಪ ಮತ್ತು ಸಾಹಿತ್ಯ ಎಂಬ 2 ಆಯಾಮಗಳಲ್ಲಿ ನೋಡಬಹುದು. ವಾಸ್ತುಶಿಲ್ಪದ ರಂಗದಲ್ಲಿ ಅಜಂತಾ ಗುಹೆಗಳ ಅದ್ಭುತ ವರ್ಣಚಿತ್ರಗಳು, ಸಾಂಚಿ ಸ್ತೂಪಗಳು ಮತ್ತು ಎತ್ತರದ ಶಿಖರಗಳುಳ್ಳ ಕಲಾತ್ಮಕ ಗರ್ಭಗುಡಿಯನ್ನು ಹೊಂದಿದ ನಾಗರ ಶೈಲಿಯ ದೇವಾಲಯಗಳು ಒಂದು ಬೃಹತ್ ಭೌತಿಕ ಪರಂಪರೆಯನ್ನು ಸೃಷ್ಟಿಸಿದ್ವು.
ಅಕ್ಷರಶಃ ಕಲ್ಲಿನಲ್ಲಿ ಕಾವ್ಯವನ್ನ ಕೆತ್ತಲಾಗಿತ್ತು. ಮತ್ತೊಂದೆಡೆ ಸಾಹಿತ್ಯದಲ್ಲಿ ಕಾಳಿದಾಸನ ಅಭಿಜ್ಞಾನ ಶಾಕುಂತಲಂನಂತಹ ಮಹಾಕಾವ್ಯಗಳು ಮತ್ತು ಪುರಾಣಗಳ ಸಂಕಲನಗಳು ಮನುಷ್ಯನ ಸೂಕ್ಷ್ಮ ಭಾವನೆಗಳನ್ನು ಅಕ್ಷರಗಳಲ್ಲಿ ಹಿಡಿದಿತು. ಭೌತಿಕ ಕಲೆ ಮತ್ತು ಭಾವನಾತ್ಮಿಕ ಸಾಹಿತ್ಯದ ಈ ಅದ್ಭುತ ಸಮಾಗಮ ಜನಮಾನಸದಲ್ಲಿ ಶಾಶ್ವತವಾದ ಪ್ರಭಾವವನ್ನು ಬೀರಿತು. ನಾಲ್ಕನೆಯದಾಗಿ ಆರ್ಥಿಕ ಸಮೃದ್ಧಿ ಮತ್ತು ಜಾಗತಿಕ ವ್ಯಾಪಾರ. ಈ ಬೃಹತ್ ದೇವಾಲಯಗಳ ನಿರ್ಮಾಣ, ಕಲಾವಿದರ ಪೋಷಣೆ ಮತ್ತು ವಿಶ್ವವಿದ್ಯಾನಿಲಯಗಳ ಸ್ಥಾಪನೆಗೆ ಅಪಾರ ಸಂಪತ್ತಿನ ಅಗತ್ಯವಿತ್ತು. ಕೇವಲ ಕಾವ್ಯ ಮತ್ತು ಕಲೆಯ ಕನಸುಗಳಿಂದ ಸಾಮ್ರಾಜ್ಯವನ್ನು ಮುನ್ನಡೆಸಲು ಸಾಧ್ಯವಿಲ್ಲ. ಗುಪ್ತರ ಕಾಲದ ಸುಧಾರಿತ ಕೃಷಿ ನೀರಾವರಿ ವ್ಯವಸ್ಥೆ ಮತ್ತು ಚಿನ್ನ ಬೆಳ್ಳಿಯ ನಾಣ್ಯಗಳ ವ್ಯಾಪಕ ಚಲಾವಣೆ ಈ ಬೃಹತ್ ಆರ್ಥಿಕ ಶಕ್ತಿಯ ಪ್ರಮುಖ ಇಂಧನವಾಗಿತ್ತು. ರೇಷ್ಮೆ ಮಾರ್ಗ ಮತ್ತು ವಿಸ್ತಾರವಾದ ಕಡಲ ಮಾರ್ಗಗಳ ಮೂಲಕ ಗುಪ್ತ ಸಾಮ್ರಾಜ್ಯವು ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಅಕ್ಷರಶಃ ಪಾರಮ್ಯವನ್ನು ಸಾಧಿಸಿತ್ತು. ಭಾರತದ ಸಾಂಬಾರ ಪದಾರ್ಥಗಳು, ಬೆಲೆಬಾಳುವ ರತ್ನಗಳು, ಅತ್ಯುತ್ತಮವಾದ ಜವಳಿ ಮತ್ತು ಅದ್ಭುತವಾದ ಲೋಹದ ವಸ್ತುಗಳಿಗೆ ರೋಮನ್ ಸಾಮ್ರಾಜ್ಯ, ಆಗ್ನೇಯ ಏಷ್ಯಾ ಮತ್ತು ಅರೇಬಿಯಾಗಳಲ್ಲಿ ಎಲ್ಲಿಲ್ಲದ ಬೇಡಿಕೆಯಿತ್ತು. ಈ ವ್ಯಾಪಾರದ ಪ್ರಮಾಣ ಎಷ್ಟಿತ್ತೆಂದರೆ ನಮ್ಮ ವಸ್ತುಗಳಿಗೆ ಬದಲಾಗಿ ಅಪಾರ ಪ್ರಮಾಣದ ರೋಮನ್ ಚಿನ್ನವು ನಿರಂತರವಾಗಿ ಭಾರತಕ್ಕೆ ಹರಿದುಬರುತ್ತಿತ್ತು. ಇದು ಗುಪ್ತ ಸಾಮ್ರಾಜ್ಯವನ್ನ ಆ ಕಾಲದ ಜಾಗತಿಕ ಆರ್ಥಿಕ ಮಹಾಶಕ್ತಿಯನ್ನಾಗಿ ಮಾಡಿತು. ಪಾಟಲಿಪುತ್ರ, ಉಜ್ಜಯಿನಿ ಮತ್ತು ತಾಮ್ರಲಿಪ್ತದಂತಹ ನಗರಗಳು ಈ ಜಾಗತಿಕ ವ್ಯಾಪಾರದ ಕೇಂದ್ರಬಿಂದುಗಳಾಗಿದ್ವು. ಆದರೆ ಇಲ್ಲಿ ಗಮನಿಸಬೇಕಾದ ಅತ್ಯಂತ ನಿರ್ಣಾಯಕ ಅಂಶವೆಂದರೆ ಇವು ಕೇವಲ ವಸ್ತುಗಳನ್ನು ಮಾರಾಟ ಮಾಡುವ ಮಾರುಕಟ್ಟೆಗಳಾಗಿ ಉಳಿಯಲಿಲ್ಲ. ಇವು ವಿಭಿನ್ನ ಸಂಸ್ಕೃತಿಗಳು ಬೆರೆಯುವ ಕಾಸ್ಮೋಪಾಲಿಟನ್ ಕೇಂದ್ರಗಳಾಗಿ ಮಾರ್ಪಟ್ಟವು. ವ್ಯಾಪಾರಿಗಳು ಕೇವಲ ಸಾಂಬಾರ ಪದಾರ್ಥಗಳನ್ನು ಮಾತ್ರ ಹಡಗುಗಳಲ್ಲಿ ಕೊಂಡೊಯ್ಯಲಿಲ್ಲ. ಬದಲಾಗಿ ಭಾರತೀಯ ತತ್ವಜ್ಞಾನ, ಕಲಾ ಶೈಲಿಗಳು ಮತ್ತು ಗಣಿತದ ವ್ಯವಸ್ಥೆಗಳನ್ನು ಸಾಗರದಾದ್ಯಂತ ಪಸರಿಸಿದರು. ಆರ್ಥಿಕ ಶಕ್ತಿಯು ಜಾಗತಿಕ ಸಾಂಸ್ಕೃತಿಕ ರಾಜತಾಂತ್ರಿಕತೆಗೆ ಹೇಗೆ ವಾಹನ ಆಯಿತು ಎಂಬುದಕ್ಕೆ ಇದೊಂದು ಅತ್ಯುತ್ತಮ ಉದಾಹರಣೆ. ಐದನೆಯ ಮತ್ತು ಕೊನೆಯ ವಿಭಾಗ ಶಿಕ್ಷಣ, ಸಮಾಜ ಮತ್ತು ಮೂಲಸೌಕರ್ಯ. ಒಂದು ಶ್ರೇಷ್ಠ ಸಾಮ್ರಾಜ್ಯವು ತಾನು ಗಳಿಸಿದ ಅಪಾರ ಸಂಪತ್ತನ್ನು ಕೇವಲ ಖಜಾನೆಯಲ್ಲಿ ಕೂಡಿರುವುದಿಲ್ಲ, ಬದಲಾಗಿ ಅದನ್ನು ಭವಿಷ್ಯದ ಪೀಳಿಗೆಗಾಗಿ, ಸಮಾಜದ ಏಳಿಗೆಗಾಗಿ ಹೂಡಿಕೆ ಮಾಡುತ್ತದೆ. ಗುಪ್ತ ಸಾಮ್ರಾಜ್ಯವು ವಿಶ್ವದರ್ಜೆಯ ಶೈಕ್ಷಣಿಕ ಸಂಸ್ಥೆಗಳ ಮೂಲಕ ಅದನ್ನು ನಿಖರವಾಗಿ ಮಾಡಿತು. ನಳಂದ ಮತ್ತು ತಕ್ಷಶಿಲೆಯಂತಹ ವಿಶ್ವವಿದ್ಯಾನಿಲಯಗಳು ಪ್ರಪಂಚದಾದ್ಯಂತದ ವಿದ್ವಾಂಸರನ್ನು ಆಕರ್ಷಿಸಿದವು. ಇಲ್ಲಿನ ಶಿಕ್ಷಣವು ಕೇವಲ ವೇದಗಳು ಅಥವಾ ಧರ್ಮಶಾಸ್ತ್ರಗಳಿಗೆ ಸೀಮಿತವಾಗಿರಲಿಲ್ಲ. ವಿಜ್ಞಾನ, ತರ್ಕಶಾಸ್ತ್ರ, ಖಗೋಳಶಾಸ್ತ್ರ, ವೈದ್ಯಕೀಯ ಮತ್ತು ವ್ಯಾಕರಣದಂತಹ ಕಠಿಣ ವಿಷಯಗಳನ್ನು ಇಲ್ಲಿ ಬೋಧಿಸಲಾಗಿತ್ತು. ನಳಂದ ವಿಶ್ವವಿದ್ಯಾನಿಲಯದ ಪ್ರವೇಶ ಪರೀಕ್ಷೆಗಳು ಎಷ್ಟು ಕಠಿಣವಾಗಿದ್ದವು ಎಂದರೆ ವಿದೇಶದಿಂದ ಬರುವ ವಿದ್ವಾಂಸರು ವಿಶ್ವವಿದ್ಯಾನಿಲಯದ ಮುಖ್ಯ ದ್ವಾರದಲ್ಲೇ ದ್ವಾರಪಾಲಕರೊಂದಿಗೆ ಕಠಿಣ ತಾರ್ಕಿಕ ಚರ್ಚೆಗಳಲ್ಲಿ ಗೆದ್ದರಷ್ಟೇ ಒಳಗೆ ಪ್ರವೇಶಿಸಲು ಸಾಧ್ಯವಿತ್ತು. ಇದು ಆ ಕಾಲದ ಶೈಕ್ಷಣಿಕ ಗುಣಮಟ್ಟವನ್ನು ಎತ್ತಿತೋರಿಸುತ್ತದೆ. ಇದೆಲ್ಲವೂ ಕೇವಲ ಉತ್ಪ್ರೇಕ್ಷೆಯಲ್ಲ ಎಂಬುದಕ್ಕೆ ಪ್ರಾಥಮಿಕ ಮೂಲಗಳೇ ಸಾಕ್ಷಿಯಾಗಿವೆ. ಚೀನಿ ಪ್ರವಾಸಿ ಫಾ ಹಿಯಾನ್ ಅವರ ಬರಹಗಳು ಆ ಕಾಲದ ಸಮಾಜದ ಸ್ಥಿತಿಯನ್ನು ವಸ್ತುನಿಷ್ಠವಾಗಿ ದೃಢಪಡಿಸುತ್ತವೆ. ಫಾ ಹಿಯಾನ್ ಒಬ್ಬ ವಿದೇಶಿ ಪ್ರವಾಸಿಯಾಗಿದ್ದರಿಂದ ಅವರಿಗೆ ರಾಜನನ್ನು ಹೊಗಳುವ ಯಾವುದೇ ಅನಿವಾರ್ಯತೆ ಖಂಡಿತ ಇರಲಿಲ್ಲ. ಆದರೂ ಅವರು ಹಿಂದೂ, ಬೌದ್ಧ ಮತ್ತು ಜೈನ ಧರ್ಮಗಳ ನಡುವಿನ ಆಳವಾದ ಧಾರ್ಮಿಕ ಸಾಮರಸ್ಯವನ್ನು, ಕಠಿಣ ಶಿಕ್ಷೆಗಳಿಲ್ಲದ ಆಡಳಿತವನ್ನು ಮತ್ತು ಅಪಾರ ಸುರಕ್ಷಿತತೆಯನ್ನು ಹೊಂದಿದ್ದ ನಾಗರಿಕ ಸಮಾಜವನ್ನು ಮುಕ್ತಕಂಠದಿಂದ ಶ್ಲಾಘಿಸಿದ್ದಾರೆ. ಇದು ಈ ಕಾಲದ ನೈಜ ಸಮೃದ್ಧಿಗೆ ಕನ್ನಡಿ ಹಿಡಿಯುತ್ತದೆ. ಈ ಐತಿಹಾಸಿಕ ವಿಶ್ಲೇಷಣೆಯು ಮುಕ್ತಾಯಗೊಳ್ಳುತ್ತಿದ್ದಂತೆ ಪ್ರಾಚೀನ ಸಮೃದ್ಧಿ ಮತ್ತು ಸಾಮರಸ್ಯದ ಜೀವನದ ಈ ನೀಲನಕ್ಷೆಯಿಂದ ಆಧುನಿಕ ಸಮಾಜಗಳು ಯಾವ ಪಾಠಗಳನ್ನು ಕಲಿಯಬಹುದು ಅನ್ನೋದನ್ನ ನಾವೆಲ್ಲರೂ ಗಂಭೀರವಾಗಿ ಯೋಚಿಸಬೇಕಾಗಿದೆ. ಗುಪ್ತರ ಆಡಳಿತದಲ್ಲಿ ನಾವು ಕಂಡ ಈ 5 ಆಧಾರ ಸ್ತಂಭಗಳು ವಿಕೇಂದ್ರೀಕೃತ ಆಡಳಿತ, ವೈಜ್ಞಾನಿಕ ಮನೋಭಾವ, ಕಲೆಯ ಪೋಷಣೆ, ಬಲಿಷ್ಠ ಆರ್ಥಿಕತೆ ಮತ್ತು ಎಲ್ಲರನ್ನೂ ಒಳಗೊಳ್ಳುವ ಸಾಂಸ್ಕೃತಿಕ ಮಾದರಿ ಇಂದಿನ ಆಧುನಿಕ ನಾಗರಿಕತೆಗಳ ರಚನೆಗೆ ಖಂಡಿತವಾಗಿಯೂ ದಾರಿದೀಪವಾಗಬಲ್ಲವು. ಇತಿಹಾಸವು ಕೇವಲ ಗತಕಾಲದ ಕಥೆಯಲ್ಲ, ಅದು ಭವಿಷ್ಯವನ್ನು ರೂಪಿಸುವ ಪಾಠಶಾಲೆ ಎಂಬ ಮಾತಿನೊಂದಿಗೆ ಇಂದಿನ ಈ ಉಪನ್ಯಾಸವನ್ನು ಮುಕ್ತಾಯಗೊಳಿಸೋಣ.